ಸ್ವಲ್ಪ ಈ ಚಿತ್ರಗಳನ್ನು ನೋಡಿ. ಸಾವಿರಾರು ಕೋಟಿ ರೂಪಾಯಿಯ ಮಾಲೀಕ ಆಗಿದ್ರೂ ಕೂಡ ಹಾಕಿರುವ ಬಟ್ಟೆ ಎಲ್ಲವೂ ಸಿಂಪಲ್ ಮತ್ತೆ ಸರಳ. ಮತ್ತೆ ಈ ಫೋಟೋ ಒಂದ್ಸಲ ನೋಡಿ. ಮೋದಿಜಿ ಜೊತೆಗೆ ನಿಂತಿರುವ ಈ ವ್ಯಕ್ತಿಯ ಹೆಸರು ರಾಕೇಶ್ ಜುಂಜುನ್ವಾಲಾ. ಇವರ ನೆಟ್ವರ್ತ್ ಇದೆ 47,000 ಕೋಟಿ ರೂಪಾಯಿ. ಆದ್ರೆ ಹಾಕಿರುವ ಬಟ್ಟೆ ಎಲ್ಲವೂ ಸಿಂಪಲ್ ಮತ್ತೆ ಸರಳ. ಮತ್ತೆ ಈಗ ಸ್ವಲ್ಪ ಈ ವ್ಯಕ್ತಿಗೆ ನೋಡಿ. ಇವರ ಹೆಸರು ರಾಜ್. ಇವರು ಪ್ರತಿ ತಿಂಗಳು 40,000 ರೂಪಾಯಿ ಸಂಪಾದನೆ ಮಾಡ್ತಾರೆ. ಆದ್ರೆ ಖರ್ಚು ಈ ತರ ಮಾಡ್ತಾರೆ ಅಂದ್ರೆ ನೂರಾರು ಕೋಟಿ ರೂಪಾಯಿಯ ಮಾಲೀಕರು ಇದ್ದ ಹಾಗೆ. ನೋಡಿ, ನಾವೆಲ್ಲ ಇಂತಹ ಯುಗದಲ್ಲಿ ಬದುಕ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಮನುಷ್ಯನಿಗೆ ಬೆಲೆ ಇಲ್ಲ, ಬದಲಾಗಿ ಆತನ ವಸ್ತುಗಳಿಗೆ ಬೆಲೆ ಇದೆ. ಮತ್ತೆ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಇದೆಲ್ಲವೂ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ನಿಜ ಹೇಳಬೇಕು ಅಂದ್ರೆ ಪುವರ್ ಮತ್ತೆ ಮಿಡಲ್ ಕ್ಲಾಸ್ ಜನರ ಸಲುವಾಗಿಯೇ ಇದೆಲ್ಲವೂ ನಿರ್ಮಾಣ ಆಗಿದೆ. ಕೋಟ್ಯಾಧಿಪತಿಗಳು ಇದರ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ. ಕೆಲವು ದಿನಗಳ ಹಿಂದೆ ಎಮಿನೆಮ್ ಜಗತ್ತಿನ ಟಾಪ್ ಹಿಪ್ ಹಾಪ್ ಆರ್ಟಿಸ್ಟ್ಗೆ ಒಂದು ಪ್ರಶ್ನೆ ಕೇಳಲಾಯಿತು, ನಿಮ್ಗೆ ತುಂಬಾ ಹಣ ಖರ್ಚು ಮಾಡುವ ಆಸಕ್ತಿ ಇದೆನಾ ಅಂತ. ಆಗ ಅವರು ಹೇಳ್ತಾರೆ, ಖಂಡಿತ ಇಲ್ಲ ಅಂತ. ಒಂದು ಬೆಲೆ ಬಾಳುವ ರೋಲೆಕ್ಸ್ ವಾಚ್ ಖರೀದಿ ಮಾಡಲು ಕೂಡ ತಮ್ಮ ಮ್ಯಾನೇಜರ್ಗೆ ಕೇಳ್ತಾರೆ, ನಾ ಇದನ್ನ ಕೊಂಡ್ಕೋಬಹುದಾ ಅಂತ. ಕೊನೆಗೆ 10,000 ರೂಪಾಯಿಯ ಜಿ ಶಾಕ್ ಅನ್ನೇ ಹಾಕಿದ್ರು. ಈ ಒಂದೇ ಮಾತಿನಿಂದ ಅರ್ಥ ಆಗುತ್ತೆ, ಶ್ರೀಮಂತ ಜನ ಕೂಡ ಶ್ರೀಮಂತವಾಗಿ ಕಾಣಿಸಲು ಹಣ ಖರ್ಚು ಮಾಡೋದಿಲ್ಲ. ಮತ್ತೆ ಅದೇ ಪುವರ್ ಮತ್ತೆ ಮಿಡಲ್ ಕ್ಲಾಸ್ ಜನರಿಗೆ ತೋರಿಕೆ ಮಾಡುವುದೇ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ರೆ ಪ್ರಶ್ನೆ ಇರೋದು, ಈ ರಿಚ್ ಜನ ಸಿಂಪಲ್ ಮತ್ತೆ ಸರಳತೆಯಿಂದ ಯಾಕೆ ಕೂಡಿರ್ತಾರೆ ಅಂತ. ಏಕೆಂದ್ರೆ ನೀವು ಎಷ್ಟು ಸಿಂಪಲ್ ಮತ್ತೆ ಸರಳವಾಗಿರ್ತೀರಾ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಷ್ಟೇ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಇದನ್ನ ನಿಜ ಮಾಡಲು ನನ್ನ ಬಳಿ 5 ಕಾರಣಗಳಿವೆ. ಒಂದ್ ವೇಳೆ ನೀವು ಈ 5 ಕಾರಣಗಳನ್ನ ಅರ್ಥ ಮಾಡಿಕೊಂಡ್ರೆ ನೀವು ವಿನಾಕಾರಣ ಹಣವನ್ನು ಖರ್ಚು ಮಾಡೋದಿಲ್ಲ. ಹಾಗಿದ್ರೆ ಬನ್ನಿ ಪ್ರಾರಂಭ ಮಾಡೋಣ. ರೀಸನ್ ನಂಬರ್ 1, ಪರ್ಸೆಪ್ಷನ್ ಆಫ್ ಮನಿ. ಅಂದ್ರೆ ಹಣವನ್ನು ನೋಡುವ ದೃಷ್ಟಿ. ಒಬ್ಬ ಬಡ ವ್ಯಕ್ತಿಯ ದೃಷ್ಟಿಯಲ್ಲಿ ಹಣ ಅಂದ್ರೆ ತಮ್ಮ ಬಿಲ್ಸ್ ಪೇ ಮಾಡೋದು, ವಸ್ತುಗಳನ್ನ ಖರೀದಿ ಮಾಡುವುದು, 2 ಹೊತ್ತಿನ ಊಟಕ್ಕಾಗಿ ಹಣವನ್ನು ಖರ್ಚು ಮಾಡೋದು. ಅದೇ ಮಿಡಲ್ ಕ್ಲಾಸ್ ಜನರ ದೃಷ್ಟಿಯಲ್ಲಿ ಹಣ ಸ್ವಲ್ಪ ಬೇರೆ ಆಗಿದೆ. ಮಿಡಲ್ ಕ್ಲಾಸ್ ಜನ ಹಣವನ್ನು ಕೇವಲ ತಮ್ಮ ಕಂಫರ್ಟ್ ಸಲುವಾಗಿ ಉಪಯೋಗ ಮಾಡ್ತಾರೆ. ಮತ್ತೆ ಇದೇ ಕಂಫರ್ಟ್ ಸಲುವಾಗಿ ಇಂತಹ ವಸ್ತುಗಳನ್ನ ಖರೀದಿ ಮಾಡ್ತಾರೆ ಅಂದ್ರೆ ಆಗ ಅವರಿಗೆ ಅನ್ಸುತ್ತೆ ಇವು ಅಸೆಟ್ಸ್ ಇದೆ ಅಂತ. ಆದ್ರೆ ಅವು ಲಯಬಿಲಿಟೀಸ್ ಆಗಿರುತ್ತೆ. ಉದಾಹರಣೆಗೆ ಕ್ರೆಡಿಟ್ ಕಾರ್ಡ್ ಲೋನ್, ಹೋಮ್ ಲೋನ್, ಕಾರ್ ಲೋನ್, ಪರ್ಸನಲ್ ಲೋನ್ ಇತ್ಯಾದಿ. ಅದೇ ಶ್ರೀಮಂತ ಜನ ಅಂದ್ರೆ ನಿಜವಾದ ರಿಚ್ ಜನ ಇವುಗಳನ್ನ ಒಂದು ಟೂಲ್ ರೂಪದಲ್ಲಿ ಉಪಯೋಗ ಮಾಡ್ತಾರೆ. ಇದರಿಂದ ಸ್ಟಾಕ್ಸ್, ರಿಯಲ್ ಎಸ್ಟೇಟ್, ಪ್ರಾಪರ್ಟೀಸ್ ಅಥವಾ ಗೋಲ್ಡ್ ಖರೀದಿ ಮಾಡಲು ಉಪಯೋಗ ಮಾಡ್ತಾರೆ. ಇದರಿಂದ ಅವರ ಲಯಬಿಲಿಟೀಸ್ ಸರಿಯಾದ ಸಮಯದಲ್ಲಿ ಹಣ ತಂದು ಕೊಡುತ್ತೆ ಮತ್ತೆ ಲಾಭನೂ ಮಾಡಿಸುತ್ತೆ. ಅದಕ್ಕೆ ಅಲ್ವಾ ಜಗತ್ತಿನ ಶ್ರೀಮಂತ ವ್ಯಕ್ತಿ ಎಲಾನ್ ಮಸ್ಕ್ ಒಂದು ಟ್ವೀಟ್ ಮೂಲಕ ಹೇಳ್ತಾರೆ, ನಾನು ಒಂದು $45,000 ಬಾಡಿಗೆ ಇರುವ ಮನೆಯಲ್ಲಿ ಇರ್ತೀನಿ ಅಂತ. ಅಂದ್ರೆ ಇಲ್ಲಿ ಹೇಳುವ ಅರ್ಥ ಇಷ್ಟೇ, ರಿಚ್ ಜನರಿಗೆ ಶ್ರೀಮಂತ ಕಾಣುವ ಅವಶ್ಯಕತೆ ಇರೋದಿಲ್ಲ. ಏಕೆಂದ್ರೆ ಅವರಿಗೆ ಗೊತ್ತಿರುತ್ತೆ ಅವರ ಮೋಸ್ಟ್ ಪ್ರಯಾರಿಟೀಸ್ ಏನಿದೆ ಅಂತ, ಮತ್ತೆ ಜನ ಅವರಿಗೆ ಹೇಗೆ ನೋಡಲು ಇಷ್ಟಪಡ್ತಾರೆ ಅಂತ. ಅವರ ಕೆಲಸ, ಅವರ ಬ್ರಿಲಿಯಂಟ್ ಮೈಂಡ್ ಮತ್ತೆ ಬಿಸ್ನೆಸ್ ವ್ಯಾಲ್ಯೂ ಇಷ್ಟೊಂದು ಜಾಸ್ತಿ ಆಗಿರುತ್ತೆ ಅಂದ್ರೆ ಇವರಿಗೆ ಜನ ಜಡ್ಜ್ ಮಾಡೋದೇ ಇಲ್ಲ. ಅದೇ ತರ ನೀವು ಕೂಡ ಇನ್ವೆಸ್ಟಿಂಗ್ ಮಾಡ್ತಾ ಇದ್ರೆ, ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡ್ತಾ ಇದ್ರೆ, ಎಮರ್ಜೆನ್ಸಿ ಫಂಡ್ ನಿರ್ಮಾಣ ಮಾಡ್ತಾ ಇದ್ರೆ ಜನರಿಗೆ ನೀವು ಪ್ರೂವ್ ಮಾಡುವ ಅವಶ್ಯಕತೆನೇ ಇರೋದಿಲ್ಲ. ಆಗ ನೀವು ನಿಮಗೆ ಇಷ್ಟ ಬಂದಂತೆ ಕೆಲಸ ಮಾಡಬಹುದು ಮತ್ತೆ ಸರಿಯಾದ ಸ್ಥಳದಲ್ಲಿ ಹೂಡಿಕೆ ಮಾಡಬಹುದು. ರೀಸನ್ ನಂಬರ್ 2, ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಟು ಲುಕ್ ರಿಚ್. ಹಲವು ಬಾರಿ ನಾವು ಇಂತಹ ವಸ್ತುಗಳನ್ನ ಖರೀದಿ ಮಾಡ್ತೀವಿ ಅಂದ್ರೆ ಅದು ನಮಗೆ ಅಡ್ಜಸ್ಟ್ ಆಗಲು ಅಥವಾ ನಾವು ಅದರ ಪ್ರಕಾರ ಅಡ್ಜಸ್ಟ್ ಆಗಲು ಇನ್ನೂ ಜಾಸ್ತಿ ಹಣ ಖರ್ಚು ಮಾಡಬೇಕಾಗತ್ತೆ. ಇದನ್ನ ಡಿಟ್ರಿಯೋಟ್ ಎಫೆಕ್ಟ್ ಅಂತಾರೆ. ಇದನ್ನ ಫ್ರೆಂಚ್ ಫಿಲೋಸಫರ್ ಡ್ಯಾನಿಶ್ ಡಿಟ್ರಿಯೋಟ್ ಪರಿಚಯ ಮಾಡಿದ್ರು. 1769ರಲ್ಲಿ ಯಾರೋ ಅವರಿಗೆ ಒಂದು ಕೆಂಪು ಬಣ್ಣದ ಗೌನ್ ಗಿಫ್ಟ್ ಕೊಟ್ಟಿದ್ರು. ಅದು ತುಂಬಾ ಬೆಲೆ ಬಾಳುವ ಗೌನ್ ಆಗಿತ್ತು. ಅದನ್ನ ಧರಿಸಿ ತಮ್ಮ ಮನೆಯನ್ನ ನೋಡಿದ್ರು. ಈ ಎರಡರಲ್ಲೂ ತುಂಬಾ ದೊಡ್ಡ ವ್ಯತ್ಯಾಸ ಇತ್ತು. ಇದರ ಸಲುವಾಗಿ ತಮ್ಮ ಪೂರ್ತಿ ಮನೆಯನ್ನ ಹೊಸ ಹೊಸ ವಸ್ತುಗಳಿಂದ ಅಲಂಕಾರ ಮಾಡಿದ್ರು. ಈ ಎಲ್ಲವನ್ನು ಬದಲಾವಣೆ ಮಾಡಲು ಅವರು ಸಾಲ ಮಾಡಬೇಕಾಯ್ತು. ಮತ್ತೆ ಇದೇ ತರ ಅರ್ಜುನ ಕೂಡ 4-5 ತಿಂಗಳು ಕೆಲಸ ಮಾಡಿ ಹಣ ಸಂಪಾದನೆ ಮಾಡಿದ. ಆತ ತಿಂಗಳಿಗೆ 80,000 ರೂಪಾಯಿ ದುಡಿತಾ ಇದ್ದ. ಆಗ ಅವನಿಗೆ ತನ್ನ ಡ್ರೀಮ್ ಕಾರ್ ತಗೊಳ್ಳುವ ಆಸೆ ಆಯಿತು. ಅದಕ್ಕಾಗಿ ಆತ 22 ಲಕ್ಷ ರೂಪಾಯಿಯ ಕಾರ್ ಖರೀದಿ ಮಾಡಲು ಮುಂದಾಗಿದ್ದ. ಅದಕ್ಕಾಗಿ ಆತ 2 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಕೂಡ ಮಾಡಿದ. 20 ಲಕ್ಷ EMI ನಲ್ಲಿ ಪೇ ಮಾಡಬೇಕು ಅಂತ ಅನ್ಕೊಂಡ. ಒಂದ್ಸಲ ಈ EMI ಕ್ಯಾಲ್ಕುಲೇಟರ್ ಅನ್ನು ನೋಡಿ. ಅರ್ಜುನ್ 20 ಲಕ್ಷ ರೂಪಾಯಿಯ ಲೋನ್ ತಗೊಂಡಿದ್ದಾನೆ. 8.5% ಇಂಟ್ರೆಸ್ಟ್ ರೇಟ್ ಮೇಲೆ 5 ವರ್ಷಗಳ ಸಲುವಾಗಿ ಲೋನ್ ತಗೊಂಡಿದ್ದಾನೆ. ಆತ ಈಗ 41,000 ರೂಪಾಯಿ EMI ಕಟ್ಟಬೇಕು ಪ್ರತಿ ತಿಂಗಳು. ನಂತರ ಅವನಿಗೆ ಅರ್ಥ ಆಯಿತು, ಪ್ರತಿ ವರ್ಷ ಇನ್ಶೂರೆನ್ಸ್ ಅನ್ನ ಕಟ್ಟಬೇಕು, ಜೊತೆಗೆ ಸರ್ವಿಸಿಂಗ್ ಕೂಡ ಮಾಡಿಸಬೇಕು. ರೋಡ್ ಟ್ಯಾಕ್ಸ್, ಫಾಸ್ಟ್ ಟ್ಯಾಗ್, ಮೇಂಟೆನೆನ್ಸ್ ಕಾಸ್ಟ್ ಮತ್ತೆ ಟೈರ್ ಎಲ್ಲವೂ ಸೇರಿ 55,000 ರೂಪಾಯಿ ಖರ್ಚು ಆಗ್ತಾ ಇದ್ವು. ಒಂದ್ ವೇಳೆ ಆತ ಡಿಟ್ರೋ ಎಫೆಕ್ಟ್ ಕಲಿತಿದ್ದ ಅಂದ್ರೆ ಈ ಅತಿಯಾದ ಖರ್ಚು ಮಾಡ್ತಾನೆ ಇರಲಿಲ್ಲ. ಕೇವಲ ರಿಚ್ ಆಗಿ ಕಾಣಲು ತನ್ನ 70% ಸ್ಯಾಲರಿ ಗಾಡಿಗಾಗಿ ಖರ್ಚು ಮಾಡ್ತಾ ಇರಲಿಲ್ಲ. ಇವಾಗ ಅರ್ಥ ಆಯ್ತಾ ರಿಚ್ ಆಗಿ ಕಾಣೋದು ಎಷ್ಟು ಕಷ್ಟ ಇದೆ ಅಂತ. 1769ರಲ್ಲೂ ಇತ್ತು ಮತ್ತೆ ಇವತ್ತು ಕೂಡ ಹಾಗೆ ಇದೆ. ರೀಸನ್
ನಂಬರ್ 3 ಸೇವ್ಸ್ ಯುವರ್ ಮೆಂಟಲ್ ಹೆಲ್ತ್. ನೀವು ಬೇರೆಯವರಿಗೆ ನೋಡಿ ಜೀವನ ಬದುಕ್ತಾ ಇದ್ರೆ ನೀವು ನಿಮ್ಮ ಮೆಂಟಲ್ ಹೆಲ್ತ್ ಅನ್ನ ಹಾಳು ಮಾಡ್ಕೊಳ್ತೀರಾ. ಮತ್ತೆ ಒಬ್ಬ ಮಿಡಿಲ್ ಕ್ಲಾಸ್ ವ್ಯಕ್ತಿಯಲ್ಲಿ ಈ ಗುಣ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದಕ್ಕೆ ಅಲ್ವಾ ಮೂರ್ತಿ ಅವರು ತಮ್ಮ ಮಗಳ ಮದುವೆ ವರ್ಮಾ ಅವರ ಮಗಳ ಮದುವೆ ಮಾಡಿದ ಹಾಗೆ ಮಾಡಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ವರ್ಮಾ ತುಂಬಾ ಶ್ರೀಮಂತ ವ್ಯಕ್ತಿ ಆಗಿದ್ರು. ಮದುವೆಯ ಖರ್ಚು ಕೇಳಿ ಮೂರ್ತಿ ಅವರಿಗೆ ಶಾಕ್ ಆಯಿತು. ಒಂದು ಗ್ರ್ಯಾಂಡ್ ಮದುವೆಯ ಖರ್ಚು 75ರಿಂದ 80 ಲಕ್ಷ ರೂಪಾಯಿ ಆಗಿತ್ತು. ಈಗ ಮೂರ್ತಿ ಅವರ ಬಳಿ ಇಷ್ಟೊಂದು ಹಣ ಇರಲಿಲ್ಲ. ಅದಕ್ಕಾಗಿ ಬ್ಯಾಂಕ್ನಿಂದ ಲೋನ್ ತಗೊಳ್ಳಲು ಹೋದ್ರು. ಇಲ್ಲಿ ಕಾಣ್ತಾ ಇರುವ ಹಾಗೆ ಬ್ಯಾಂಕ್ಸ್ ನಿಮಗೆ 40 ಲಕ್ಷದವರೆಗೆ ಪರ್ಸನಲ್ ಲೋನ್ ಕೊಡುತ್ತೆ. ಅದಕ್ಕೆ ಮೂರ್ತಿ ಅವರ ಎಲಿಜಿಬಿಲಿಟಿಯ ಪ್ರಕಾರ ಇವರಿಗೆ 20 ಲಕ್ಷ ಅಷ್ಟೇ ಲೋನ್ ಸಿಗ್ತಾ ಇತ್ತು. ತಮ್ಮ ತಂದೆಯ ಆಸ್ತಿ ಮಾರಾಟ ಮಾಡಿ ಇವರಿಗೆ 25 ಲಕ್ಷ ರೂಪಾಯಿ ಸಿಕ್ಕಿತು. ಉಳಿದ 30 ಲಕ್ಷ ಅವರು ಬೇರೆ ಕಡೆಯಿಂದ ಸಾಲ ಮಾಡಬೇಕಾಯಿತು. ಮಾಡಿ ಮಗಳ ಮದುವೆ ಭರ್ಜರಿಯಿಂದ ಮಾಡಿದ್ರು. ಈಗ ಅವರು ಎಲ್ಲಕ್ಕಿಂತ ಮೊದಲು ಬ್ಯಾಂಕ್ ಲೋನ್ ತೀರಿಸಬೇಕಾಗಿತ್ತು. 20 ಲಕ್ಷ ರೂಪಾಯಿಗೆ 11% ಇಂಟ್ರೆಸ್ಟ್ ಕೊಡಬೇಕಾಗ್ತಾ ಇತ್ತು. ಇನ್ನೊಂದು ಸಾಲಕ್ಕೆ 20ರಿಂದ 22% ಇಂಟ್ರೆಸ್ಟ್ ಕೊಡಬೇಕಾಗ್ತಾ ಇತ್ತು. ಈಗ ಪ್ರತಿ ತಿಂಗಳು 60ರಿಂದ 70 ಸಾವಿರ ಅಸಲು ತೀರಿಸಲು ಕೊಡಬೇಕಾಗ್ತಾ ಇದೆ. ಅದು 15ರಿಂದ 20 ವರ್ಷ ಆದ್ರೂ ಮುಕ್ತಾಯ ಆಗೋದಿಲ್ಲ. ಈಗ ಸ್ವಲ್ಪ ಯೋಚನೆ ಮಾಡಿ, ಮೂರ್ತಿ ಅವರು 25 ಲಕ್ಷದಲ್ಲಿ ಒಂದು ನಾರ್ಮಲ್ ಮದುವೆ ಮಾಡಿ ಈಗ ಎಷ್ಟು EMI ಪೇ ಮಾಡ್ತಾ ಇದ್ದಾರೆ, ಅದರ ಅರ್ಧ ಭಾಗ ಅಂದ್ರೆ 20ರಿಂದ 30 ಸಾವಿರ ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿದ್ರೆ 15 ವರ್ಷಗಳ ನಂತರ ಅವರ ಬಳಿ 1,50,00,000 ರೂಪಾಯಿ ಇರ್ತಾ ಇದ್ವು. ಅದಕ್ಕೆ ನೀವು ಕೂಡ ಅಳೆದು ತೂಗಿ ಹಣವನ್ನು ಖರ್ಚು ಮಾಡಬೇಕು. ಏಕೆಂದ್ರೆ ನಿಮ್ಮ ಮೆಂಟಲ್ ಹೆಲ್ತ್ ಸರಿಯಾಗಿ ಇರಲು ಮತ್ತೆ ನಿಮಗೆ ಹಣದ ಸಮಸ್ಯೆ ಕಾಡದಿರಲು. ರೀಸನ್ ನಂಬರ್ 4 ಡೋಂಟ್ ಯೂಸ್ ಕ್ರೆಡಿಟ್ ಕಾರ್ಡ್. ಒಂದ್ಸಲ ಈ ಡೇಟಾ ನೋಡಿ. 2011ಕ್ಕೆ ಹೋಲಿಸಿದರೆ 2024ರಲ್ಲಿ ಭಾರತದಲ್ಲಿ ಒಟ್ಟು 10 ಕೋಟಿ ಆಕ್ಟಿವ್ ಕ್ರೆಡಿಟ್ ಕಾರ್ಡ್ ಯೂಸರ್ಸ್ ಇದ್ದಾರೆ. ಅಷ್ಟೇ ಅಲ್ಲ, PwCಯ ಒಂದು ರಿಪೋರ್ಟ್ ಪ್ರಕಾರ ಭಾರತದಲ್ಲಿ ಕ್ರೆಡಿಟ್ ಕಾರ್ಡ್ ಇಂಡಸ್ಟ್ರಿ 20% CAGR ನಿಂದ ಗ್ರೋತ್ ಆಗ್ತಾ ಇದೆ. ಮತ್ತೆ ಅಕ್ಟೋಬರ್ 2023ರಲ್ಲಿ ಆಲ್ ಟೈಮ್ ಕ್ರೆಡಿಟ್ ಕಾರ್ಡ್ ಸ್ಪೆಂಡಿಂಗ್ ರೆಕಾರ್ಡ್ ನಿರ್ಮಾಣ ಆಗಿದೆ. ಅದು ಆಗುತ್ತೆ 1.72 ಲಕ್ಷ ಕೋಟಿ. ಮತ್ತೆ ಜನವರಿ 2024ರ ನಂತರ 5 ಕೋಟಿವರೆಗೆ ಸ್ಪೆಂಡ್ ಆಗಿದೆ. ಅದು ಆಗುತ್ತೆ ನಮ್ಮ ದೇಶದ GDPಯ 2% ರಷ್ಟು. ಇಷ್ಟು ಸ್ಪೀಡ್ ಆಗಿ ಟ್ರೆಂಡ್ ಓಡ್ತಾ ಇದೆ ಅಂದಮೇಲೆ ಕೆಲವೊಬ್ರು ಕ್ರೆಡಿಟ್ ಕಾರ್ಡ್ ಮಾಡಿಸಿಕೊಂಡು ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾ ಇದ್ದಾರೆ. ಮತ್ತೆ ಇವತ್ತಿನ ಕಾಲದಲ್ಲಿ ಕೇವಲ ಒಂದೇ ಒಂದು ಕ್ಲಿಕ್ ನಲ್ಲಿ ಕ್ರೆಡಿಟ್ ಕಾರ್ಡ್ ಮಾಡಿಸಬಹುದು. ಕ್ರೆಡಿಟ್ ಕಾರ್ಡ್ ಬಂದ್ಮೇಲೆ ಎಲ್ಲವೂ ಫ್ರೀ ಆಗಿ ಸಿಗುತ್ತೆ ಅಂತ ಅನ್ಕೊಳ್ತೀವಿ. ಮತ್ತೆ ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ತುಂಬಾ ದೊಡ್ಡ ಡಿಸ್ಕೌಂಟ್ ಕೂಡ ಸಿಗ್ತಾ ಇರುತ್ತೆ. ಈ ಡಿಸ್ಕೌಂಟ್ ನೋಡಿ ನಾವು ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡಿ ಹಣವನ್ನು ವೇಸ್ಟ್ ಮಾಡ್ತೀವಿ. ನೋಡಿ, ಒಬ್ಬ ಶ್ರೀಮಂತ ವ್ಯಕ್ತಿ ಇದಕ್ಕಾಗಿಯೇ ಶ್ರೀಮಂತ ಆಗಿರ್ತಾನೆ, ಏಕೆಂದ್ರೆ ಅವನಿಗೆ ಡೆಬಿಟ್ ಮತ್ತೆ ಕ್ರೆಡಿಟ್ ಅನ್ನ ಸರಿಯಾಗಿ ಉಪಯೋಗ ಮಾಡುವುದು ಗೊತ್ತಿರುತ್ತೆ. ಒಬ್ಬ ಶ್ರೀಮಂತ ವ್ಯಕ್ತಿಗೆ ಗೊತ್ತಿರುತ್ತೆ ಈ ಕ್ರೆಡಿಟ್ ಕಾರ್ಡ್ ಅನ್ನೋದು ಒಂದು ಟ್ರ್ಯಾಪ್ ಇದೆ ಅಂತ. ಅದಕ್ಕೆ ನೀವು ಇದನ್ನ ಸಣ್ಣ ಪುಟ್ಟ ಖರ್ಚುಗಳು ಸಲುವಾಗಿಯೇ ಉಪಯೋಗ ಮಾಡಿ, ಏಕೆಂದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಬಿಲ್ಡ್ ಆಗಲು. ಆದ್ರೆ ಸಿಕ್ಕಾಪಟ್ಟೆ ಖರ್ಚು ಮಾಡೋ ಜನ ಕ್ರೆಡಿಟ್ ಕಾರ್ಡ್ ತಗೊಂಡು ಜಗತ್ತನ್ನೇ ಖರೀದಿ ಮಾಡಲು ಹೋಗ್ತಾರೆ. ಮತ್ತೆ 25 ವರ್ಷದ ರೋಹನ್ ಜೊತೆಗೂ ಇದೇ ತರ ಆಗಿತ್ತು. ಕ್ರೆಡಿಟ್ ಕಾರ್ಡ್ ಬಂದ ತಕ್ಷಣ ಕೆಲವೇ ತಿಂಗಳಲ್ಲಿ ಸ್ಮಾರ್ಟ್ ಟಿವಿ, ಲ್ಯಾಪ್ಟಾಪ್ ಮತ್ತೆ ಒಂದು ಸ್ಮಾರ್ಟ್ ಫೋನ್ ಖರೀದಿ ಮಾಡಿದ. ಮತ್ತೆ ಇದೆಲ್ಲ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂತ ಅಂದುಕೊಂಡಿದ್ದ. ಆದರೆ ಅವನಿಗೆ ಇದು ಗೊತ್ತಿರಲಿಲ್ಲ ಯಾವೆಲ್ಲ ವಸ್ತುಗಳು ಡಿಸ್ಕೌಂಟ್ ನಲ್ಲಿ ಸಿಗ್ತಾ ಇವೆ. ಮುಂದೆ 10 ಪಟ್ಟು ಜಾಸ್ತಿ EMI ಇಂಟ್ರೆಸ್ಟ್, ಲೇಟ್ ಫೀಸ್, ಕಾರ್ಡ್ ಚಾರ್ಜಸ್ ಈ ಎಲ್ಲವುಗಳಿಂದ ವಸೂಲಿ ಮಾಡ್ತಾರೆ ಅಂತ. ಮತ್ತೆ ಇದರಿಂದ ಆತನ ಕ್ರೆಡಿಟ್ ಸ್ಕೋರ್ ಕೂಡ ಡೌನ್ ಆಗಿತ್ತು. ಒಂದ್ ವೇಳೆ ನಿಮ್ಮಲ್ಲೂ ಮಾತಿಗೂ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡುವ ಕೆಟ್ಟ ಅಭ್ಯಾಸ ಇದ್ರೆ ಇವತ್ತಿನಿಂದಲೇ ಬಿಟ್ಟು ಬಿಡಿ. ರೀಸನ್ ನಂಬರ್ 5 ಲುಕಿಂಗ್ ರಿಚ್ ಬರ್ಡನ್ ಯು ವಿತ್ ಲೈಬಿಲಿಟೀಸ್. ಕೆಲವೊಂದಷ್ಟು ಜನ ತಮ್ಮನ್ನು ತಾವು ಶ್ರೀಮಂತ ಅಂತ ತೋರಿಸಲು ಹೋಗಿ ಅತಿಯಾದ ಸಾಲದಲ್ಲಿ ಮುಳುಗಿರ್ತಾರೆ. ಈ ತರ ಯಾಕಾಗುತ್ತೆ ಅಂದ್ರೆ ಅವರಿಗೆ ಹೊಸ ಹೊಸ ವಸ್ತುಗಳನ್ನ ಖರೀದಿ ಮಾಡುವ ಹವ್ಯಾಸ ಇರುತ್ತೆ, ಕೇವಲ ಶ್ರೀಮಂತ ವ್ಯಕ್ತಿಯ ಹಾಗೆ ಕಾಣಿಸಲು. ಮತ್ತೆ ಇದೇ ತರ ಆಗಿತ್ತು ರಾಘವ ಅವರ ಜೊತೆಗೂ. ಕಳೆದ 8 ವರ್ಷಗಳಿಂದ ರಾಘವ ಜಾಬ್ ಮಾಡ್ತಾ ಇದ್ರು. ಇತ್ತೀಚೆಗೆ ಪ್ರಮೋಷನ್ ಕೂಡ ಸಿಕ್ಕಿತ್ತು. ಮತ್ತೆ ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ಸ್ಯಾಲರಿ ಕೂಡ ಬರ್ತಾ ಇತ್ತು. ಪ್ರಮೋಷನ್ ಸಿಕ್ಕ ತಕ್ಷಣ ರಾಘವ ತಮ್ಮ ಆಫೀಸ್ನ ಅಕ್ಕಪಕ್ಕ ಮನೆ ನೋಡಲು ಪ್ರಾರಂಭ ಮಾಡಿದ್ರು. ಮತ್ತೆ ಇವರಿಗೆ ಒಂದು 80 ಲಕ್ಷ ಇರುವ ಡ್ರೀಮ್ ಫ್ಲಾಟ್ ಕೂಡ ಸಿಕ್ಕಿತು. ಅದಕ್ಕೆ ಅವರು ತಮ್ಮ ಸೇವಿಂಗ್ಸ್ ನಿಂದ 20 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಕೂಡ ಮಾಡಿದ್ರು. ಮತ್ತೆ 60 ಲಕ್ಷದ ಹೋಮ್ ಲೋನ್ ತಗೊಂಡು 50,000ದ ಮಂತ್ಲಿ EMI ಕೂಡ ಮಾಡಿಸಿಕೊಂಡ್ರು. ಎಲ್ಲ ಸರಿಯಾಗಿಯೇ ಇತ್ತು. ಆದ್ರೆ ಅಲ್ಲಿದ್ದ ಜನರ ಮಕ್ಕಳು ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಓದಲು ಹೋಗ್ತಾ ಇದ್ರು. ಅದರ ಫೀಸ್ ಪ್ರತಿ ತಿಂಗಳು 30,000 ಆಗಿತ್ತು. ಇರೋ ಒಬ್ಬ ಮಗನಿಗೆ ಅದೇ ಶಾಲೆಗೆ ಕಳಿಸಬೇಕಾಯಿತು. ಇದಕ್ಕಾಗಿ ಪ್ರತಿ ತಿಂಗಳು ಅವರ ಖರ್ಚು 80,000 ರೂಪಾಯಿ ಆಗ್ತಾ ಇತ್ತು. ಹೆಚ್ಚಿನ ಖರ್ಚು ಮಾಡಲು ಪರ್ಸನಲ್ ಲೋನ್ ತಗೊಳ್ಳುವ ಪರಿಸ್ಥಿತಿ ಕೂಡ ಬಂದಿತ್ತು. ಇದರಿಂದ ಲೈಬಿಲಿಟೀಸ್ ಜಾಸ್ತಿ ಆಗ್ತಾ ಹೋಯಿತು. ಅಂದ್ರೆ ಕೇವಲ ಶ್ರೀಮಂತನಾಗಿ ಕಾಣಿಸಲು ರಾಘವ ಅವರು ಡೆಟ್ ಮತ್ತೆ EMI ನ ಸಹಾಯ ಪಡ್ಕೊಂಡ್ರು. ಅದಕ್ಕಾಗಿ ಇವರು ಪ್ರತಿ ತಿಂಗಳು ಕೆಲಸ ಮಾಡಬೇಕಾಗತ್ತೆ. ಅದಕ್ಕೆ ಡೋಂಟ್ ಅಟ್ಯಾಚ್ ಲೈಬಿಲಿಟೀಸ್. ನೋಡಿ, ಹಣವನ್ನು ಅಳೆದು ತೂಗಿ ಖರ್ಚು ಮಾಡುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏಕೆಂದ್ರೆ ಜೀವನದಲ್ಲಿ ಯಾವಾಗ ಬೇಕಾದ್ರೂ ಕೆಟ್ಟ ಪರಿಸ್ಥಿತಿ ಬರಬಹುದು. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಕಮೆಂಟ್ಸ್ ಮೂಲಕ ತಿಳಿಸಿ.
ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜನ್ನು ಫಾಲೋ ಮಾಡಿ. ಬಾಯ್ ಬಾಯ್.